State of Karnataka addressing the local media. ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಈ ಜೋಡಿ ಉಸಿರಾಡುವಂತ ಗಾಳಿ ಬಿಟ್ಟು ಇನ್ನೆಲ್ಲದರ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನ ಬದುಕಕ್ಕಾಗದೇ ಇರುವಂತಹ ವಿಚಿತ್ರವಾದ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ. ಅವರು ಏನು ಏರಿಕೆಯನ್ನು ಮಾಡಿದ್ದಾರೆ ಬೆಲೆಗಳನ್ನ, ಅದನ್ನ ವಾಪಸ್ ಪಡೆಯುವವರೆಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮುಂದುವರಿಸೋದಿದ್ದೇವೆ. ನಾನು ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಾವು ಕೊಡುವಂತ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದೀರಾ, ಅಭಿವೃದ್ಧಿ ಕಾರ್ಯಕ್ಕೆ ಇದರ ಉಪಯೋಗ ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ, ಮರ್ಯಾದಂತ ಕುಟುಂಬಗಳು ಬದುಕಕ್ಕಾಗದೇ ಇರುವಂತ ಉಸಿರು ಕಟ್ಟುವಂತಹ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ರಾಜಭವನಕ್ಕೆ ತೆರಳುವಂತ ಒಂದು ಪ್ರೋಗ್ರಾಮ್ ಅನ್ನ ರಾಜ್ಯ ಅಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ. ಎಲ್ಲರೂ ಬಂದು ಭಾಗವಹಿಸೋಣ. ಅವ್ರು ಎಲ್ಲಿಗೆ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾರೋ ನೋಡೋಣ, ಕರ್ಕೊಂಡು ಹೋಗ್ಲಿ. ಇವತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡೋರಿದ್ದೇವೆ. ಈ ದರಿದ್ರ ಸರ್ಕಾರ ಅಧಿಕಾರ ಬಿಟ್ಟು ತೊಲಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಸೋರಿದ್ದೇವೆ. ಅದಕ್ಕಾಗಿ ಬೆಳಿಗ್ಗೆನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ಅಣ್ಣ ತಮ್ಮಂದಿರು, ಮಾಧ್ಯಮದ ಸ್ನೇಹಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಬಡವರ ರಕ್ತವನ್ನ ಹೀರ್ತಾ ಇರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಅಷ್ಟೇ. ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ, ಮುಕ್ತಾಯ ಅಲ್ಲ. ಇವತ್ತು ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಾಡಿನ ಜನರ ವಿಶ್ವಾಸವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ನಾಡಿನ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ, ನಾಡಿನ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ, ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ರು. ದುರಂತ ಅಂತ ಹೇಳಿದ್ರೆ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರವಾಗಿ, ರೈತರ ಪರವಾಗಿ ಅವರ ಕಣ್ಣೀರನ್ನ ಒರೆಸ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸಮಾಜವಾದಿ ಮುಖವಾಡ 20 ತಿಂಗಳಲ್ಲಿ ಇವತ್ತು ಕಳಿಸ್ಬಿಟ್ಟಿರ್ತಕ್ಕಂಥದ್ದು. 20 ತಿಂಗಳಲ್ಲಿ ಸಿದ್ದರಾಮಯ್ಯನವರ ಸಮಾಜವಾದಿ ಮುಖವಾಡ ಇವತ್ತು ಕಳಿಸ್ಬಿಟ್ಟಿದೆ. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ,
ಅಧಿಕಾರಕ್ಕೆ ಬರುವ ಮುನ್ನ ಇದ್ದಂತ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಈಗ ಯಾಕೆ ಮರ್ತೋಗಿದೆ ಸಿದ್ದರಾಮಯ್ಯನವರೇ? ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನಾಡಿನ ಬಡವರ ಬಗ್ಗೆ ಇದ್ದಂತ ಕಾಳಜಿ, ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಕಾಳಜಿ, ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಯಾಕೆ ಮರ್ತೋಗ್ಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಐಂದ ಅಂತ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಅಹಿಂದನೂ ಇಲ್ಲ, ಏನೂ ಇಲ್ಲ. ಎಲ್ಲ ಹಿಂದುಳಿದ ಸಮಾಜಗಳನ್ನ ತುಳಿದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮುದಾಯಗಳಿಗೆ ಅನ್ಯಾಯ ಮಾಡಿ, ನೇಕಾರ ಸಮಾಜ ಇರ್ಬೋದು, ಮಡಿವಾಳರು ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು, ಮೀನುಗಾರ ಇರ್ಬೋದು, ಈಡಿಗ ಸಮಾಜ ಇರ್ಬೋದು, ರಾಜ್ಯದ ಎಲ್ಲ ಹಿಂದುಳಿದ ಸಮಾಜಗಳನ್ನ ಮರೆತು ಅವರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ನೀವು ಮಾಡಲಿಲ್ಲ. ನೀವು ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡವನ್ನು ಕೂಡ ಮರೆತ್ರೆ, ಹಿಂದುಳಿದ ಸಮುದಾಯಗಳನ್ನು ಕೂಡ ಅವ್ರಿಗೂ ಕೂಡ ಅನ್ಯಾಯ ಮಾಡಿದ್ರೆ, ಕೇವಲ ಮುಸಲ್ಮಾನರಿಂದ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದು ಏನೂ ಕೂಡ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಬೆಲೆ ಏರಿಕೆ, ಬಂಧುಗಳೇ, ಬೆಲೆ ಏರಿಕೆ ಪರಿಣಾಮ ಹೇಗಿದೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲದ ಏನಾರ ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು ಬಡಗಿ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತಾರೆ ಮುಖ್ಯಮಂತ್ರಿಗಳಿಗೆ, ಮಂತ್ರಿ ಮಂಡಲಕ್ಕೆ ಬಡಗಿ ತಗೊಂಡು ಹೋಗ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆನ್ನೆ ಅದಕ್ಕೆ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಿಗೆ, ನೆನ್ನೆ ನಾನು ಮಾತನಾಡ್ತಾ ಇದ್ದೆ, ಹಿಂದೆ ರಾಜ ಮಹಾರಾಜರು ತನ್ನ ಸಾಮ್ರಾಜ್ಯ ಸುಭಿಕ್ಷವಾಗಿದೆಯಾ, ತಮ್ಮ ಆಡಳಿತದಲ್ಲಿ ಬಡವರು ನೆಮ್ಮದಿಯಿಂದಿದ್ದಾರ, ಪ್ರಜೆಗಳು ನೆಮ್ಮದಿಯಿಂದಿದ್ದಾರ ಅಂತ ಹೇಳಿ ಹಿಂದೆ ರಾಜ ಮಹಾರಾಜರು ಮಾರುವೇಷದಲ್ಲಿ ತಮ್ಮ ರಾಜ್ಯವನ್ನು ಸುತ್ತಾ ಇದ್ರಂತೆ. ಪ್ರಜೆಗಳ ಸಮಸ್ಯೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಪ್ರಜೆಗಳು ಸುಭಿಕ್ಷವಾಗಿದ್ದಾರ ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಹಾಗಾಗಿ ನಾನು ಸಿದ್ದರಾಮಯ್ಯ ಒಂದು ಸಲಹೆ ಕೊಟ್ಟಿದ್ದೇನೆ, ನೀವು AC ರೂಮ್ ಅಲ್ಲಿ ಕೂರೋದನ್ನ ಬಿಡಿ, ನಿಮ್ಮ ಸಚಿವರನ್ನು ಕೂಡ ಕರೆದುಕೊಂಡು ರಾಜ್ಯ ಪ್ರವಾಸ ಮಾಡಿ, ಹಳ್ಳಿಗಳಿಗೋಗಿ, ಜಿಲ್ಲೆಗಳಿಗೋಗಿ, ತಾಲೂಕುಗಳಿಗೋಗಿ, ನಿಮ್ಮ ಆಡಳಿತದ ವೈಖರಿಯ ಪರಿಣಾಮ ರಾಜ್ಯದ ಜನ ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ, ಬಡವರು ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ, ರೈತರು ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನು ಹೋಗಿ ಆಲಿಸಿ ಅವರ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ, ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತಿದೆ, ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವರಿಗೆ ಬಡವರು ಬೇಡ, ರೈತರು ಬೇಡ, ರಾಜ್ಯದಲ್ಲಿ ಯಾವ ಸಮಾಜಕ್ಕೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ದೆ ಆದ್ರೆ ಈ ರೀತಿ ಬೆಲೆ ಏರಿಕೆಯನ್ನ ಮಾಡ್ತಾ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಅಧಿಕಾರದ ಅಮಲಿನಲ್ಲೇ ಏನ್ ತೇಲ್ತಾ ಇದ್ದೀರಿ, ಈ ಅಧಿಕಾರದ ಅಮಲನ್ನ ಇಳಿಸ್ತಕ್ಕಂಥ ಶಕ್ತಿ ಇವತ್ತು ನಿಮ್ಮ ಅಧಿಕಾರದ ಅಮಲನ್ನ, ಅಧಿಕಾರದ ದರ್ಪವನ್ನು ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ನಿಮ್ಮ ಅಧಿಕಾರದ ಸ್ವತ್ತನ್ನು ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಯಾವ ಮತದಾರರು ನಿಮಗೆ ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂರಿಸಿದ್ದಾರೆ, ನಿಮ್ಮ ದರ್ಪವನ್ನು ಇಳಿಸ್ತಕ್ಕಂಥ ಶಕ್ತಿ ಈ ನಾಡಿನ ಮತದಾರರಿಗೂ ಕೂಡ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ
ನಾವತ್ತು ತೀರ್ಮಾನ ಮಾಡಿದ್ದೇವೆ, ನಾವೆಲ್ಲ ಮುಖಂಡರು ಸೇರಿ, ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೇವೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿತಕ್ಕಂತ ಪ್ರಶ್ನೆ ಉದ್ಭವ ಇಲ್ಲ. ಒಬ್ರು ಮಣ್ಣಿಗೆ ದುಡ್ಡು ಮಾಡ್ತಾನೆ ಸಿದ್ದರಾಮಯ್ಯ, ಇನ್ನೊಬ್ಬ ಡೈರೆಕ್ಟ್ ಕೇಳ್ತಾನೆ ಪರ್ಸೆಂಟೇಜ್. ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತೇಳಿ ಅವರಿಬ್ಬರು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇನ್ನೇನು ಒಂದು 10-15 ನಿಮಿಷದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ, ಮುಖ್ಯಮಂತ್ರಿಗಳ ಮನೆ ಕಡೆ ಮುಂದುವರಿಯುತ್ತೆ. ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಟೈಮ್ಗೆ ಎದ್ದು ಬಸ್ಗಳಿಗೆ ಎತ್ತಬೇಕು ಅಂತ. ಎಲ್ಲರೂ ಬಸ್ ಹತ್ಬೋದು. ಈಗಾಗಲೇ ಅವರೆಲ್ಲ ಟೆಂಟು ಚೇರು ಎಲ್ಲ ಹೊಡೆದು ರೆಡಿ ಮಾಡಿದ್ದಾರೆ ಪೊಲೀಸರು. ಒಂದು ಈ ಸರ್ಕಾರವನ್ನ ನಾವು ಕೇಳಬೇಕು. ನಾವೆಲ್ಲರೂ ಹಿಂದೆ ಎಣದ ಮೇಲೆ ದುಡ್ಡು ತಿನ್ಬೇಡ ಅಂತ ಹೇಳ್ತಾ ಇದ್ರಿ. ಎಣದ ಮೇಲೆ ಹಾಕ್ತಾರಲ್ಲ, ಸತ್ತಾಗ ಎಣದ ಮೇಲೆ ದುಡ್ಡು ಹಾಕ್ತಾರೆ, ಎಣ ಎತ್ತೋಗ ಎರ್ಸ್ತಾರೆ, ಅದನ್ನ ತಿನ್ಬೇಡ ಅಂತ ಹೇಳ್ತಾ ಇದ್ರಿ. ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನ ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಡೆತ್ ಸರ್ಟಿಫಿಕೇಟ್ ಎಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್ ಏನೇನಿದೆಯೋ ಇನ್ನು ಕ್ವಾರ್ಟರ್ಗೆ ಬಂದಿಲ್ಲ, ಅವರು ಬೇಗ ಬರ್ತಾ ಇದೆ. ಯಾರ್ಯಾರು ಬಿಯರ್ ಕುಡಿತಾರೆ ಅವರೆಲ್ಲ 50 ರೂಪಾಯಿ ಎಕ್ಸ್ಟ್ರಾ ರೆಡಿ ಮಾಡಿಕೊಡ್ರಿ. ಬಿಯರ್ ಕುಡಿಲ್ಲ 50 ರೂಪಾಯಿ ರೆಡಿ. ಇನ್ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಕ್ವಾರ್ಟರ್ ವಿಸ್ಕಿ ಮೇಲೆಲ್ಲ ಅದ್ರ ಮೇಲೆ 50 ರೂಪಾಯಿ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ನಿಮ್ ಟಾಯ್ಲೆಟ್ಗಳು, ಬೆಂಗಳೂರಲ್ಲಿ ನಿಮ್ ಟಾಯ್ಲೆಟ್ಗಳು ಇದೆಯಲ್ಲ ಗೊತ್ತಿದ್ಯಾ? ಜನರಲ್ ಟಾಯ್ಲೆಟ್ ಅಲ್ಲ, ನಿಮ್ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇದೆಯೋ ಅಷ್ಟು ಟಾಯ್ಲೆಟ್ ಕಸ ಎಷ್ಟು ಬರ್ತದೋ ಅದನ್ನ ಕೆಜಿ ಲೆಕ್ಕ ತೂಕ ಹಾಕಿ ಮನೆ ಕೆಜಿ ಲೆಕ್ಕ ಎಲ್ಲಿಗೆ ಬಂದಿದ್ದಾರೆ ನೋಡಿ. ಟಾಯ್ಲೆಟ್ಗೂ ಬಿಟ್ಟಿಲ್ಲ ಇವರು ಕಳ್ಳರು, ಅದಕ್ಕೆ ಕಳ್ಳ ಮಳ್ಳ ಅಂದಿದ್ರು. ಟಾಯ್ಲೆಟ್ಗೂ ಕಾಸು. ಈಗ ನಾವು ಧರಣಿ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು. ಇನ್ನು ಮನೆಗೆ ಹೋಗೋದ್ರೊಳಗಡೆ ಬೆಂಗಳೂರವರಿಗೆ ನೀರಿನ ತೆರಿಗೆ ಕಾದಿದೆ. ನೀರಿನ ತೆರಿಗೆ ಈಗ ಬೆಂಗಳೂರಿಗೆ ಕಾದಿದೆ. ಇನ್ಮೇಲೆ ನಮ್ಮ ಅಶ್ವತ್ಥನಾರಾಯಣ ಬರ್ತಾರೆ ಹೊಸ ಮೀಟರ್ ಹಾಕಕ್ಕೆ. ಯಾವ ಮೀಟರ್ ಅದು? ಸ್ಮಾರ್ಟ್ ಮೀಟರ್. 15,000 ಕೋಟಿ ಲೂಟಿ ಅದರಲ್ಲಿ. ಸ್ಮಾರ್ಟ್ ಮೀಟರ್ 15,000 ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು. ನಾವು ಕಾಂಗ್ರೆಸ್ ಬರಲ್ಲ, ಏನೋ ಅಳಪುಳಕ್ಕಾಗಿ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ. ಜನಕ್ಕೆ ಅರ್ಥ ಆಗಿದೆ. ಹೆಂಡತಿ ಹತ್ರ 2,000 ರೂಪಾಯಿ ಕೊಟ್ಟು ಗಂಡ ಹತ್ರ 5,000 ರೂಪಾಯಿ ಕೀಳುವಂತ ಸ್ಕೀಮು ಜನಕ್ಕೆ ಅರ್ಥ ಆಗಿದೆ. ಬಡವರು ಮಾತಾಡ್ತಾ ಇದ್ದಾರೆ. ಬಡವರು ಯಾರು 2,000 ರೂಪಾಯಿ ತಗೊಂತಾರೆ ಅವರು ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದಾರೆ, ನಿನ್ ಮನೆ ಆಳ ಸಿದ್ದರಾಮಯ್ಯ, ನನಗೆ 2,000 ಕೊಟ್ಟು ನನ್ನ ಗಂಡನ ಜೋಬಿಗೆ 5,000 ಆಗ್ತಾ ಇದೆಯಲ್ಲ ಟ್ಯಾಕ್ಸು, ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದ್ದಾರೆ. ಇದು ದಿನನಿತ್ಯದ ನೋಡ್ತಾ ಇದ್ದೀವಿ ನಾವು. ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಆದ್ರೆ ಲೂಟಿ ಮಾಡಕ್ ತಿಳಿದಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊಲಗಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ, ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ? ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ? ಆ ಪಾಪವನ್ನ ಕಳ್ಕೊಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ತೆರಿಗೆಗಳು